ಈ ದಿನ ಏನು ಕಾಶೀಪುರದ ಈ ಒಂದು ಸರ್ಕಲ್ನಲ್ಲಿ ಈ ನಮ್ಮ ಕೋಲಾರ ಹಾಲು ಒಕ್ಕೂಟದ ಪಾರ್ಲರನ್ನು ಸ್ಥಾಪನೆ ಮಾಡೋದಕ್ಕೆ ಆಗಮಿಸಿರುವಂಥ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡ್ರೆ, ಆತ್ಮೀಯ ಸ್ನೇಹಿತರು, ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಅಮರಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಶೋಕ್ ಅವರೇ, ನಮ್ಮ ಒಕ್ಕೂಟದ ಮಾರ್ಕೆಟಿಂಗ್ ವಿಭಾಗದ ಅಧಿಕಾರಿಯಾದಂಥ ನಂಜನಗೌಡ್ರೆ, ಡೆಪ್ಟಿ ಮ್ಯಾನೇಜರ್ ಆದಂಥ ಕಿರಣ್ ಅವರೇ, ಬಲ್ಲ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ನಮ್ಮ ಮುಖಂಡರಾದಂಥ ಬಲ್ಲ ಹರೀಶ್ ಅವರೇ ಮತ್ತು ಅವರ ಕುಟುಂಬದ ಸದಸ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಪತ್ರಕರ್ತ ಮಿತ್ರರೇ, ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಸಾಮೇಗೌಡರು ಈ ಪಾರ್ಲರ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಕಾಶೀಪುರದ ಅಂದರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲ ಜನ ಬಂದು ಇಲ್ಲಿ ವ್ಯವಹಾರ ಮಾಡೋದೊಂದೇ ಅಲ್ಲ, ಜೊತೆಗೆ ಗ್ರಾಮೀಣ ಬ್ಯಾಂಕು ಸಹ ಇರೋದರಿಂದ ಎಲ್ಲ ಕಡೆಯಿಂದ ಎಲ್ಲರೂ ಬರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಈ ಒಂದು ಸ್ಥಳದಲ್ಲಿ ಕೋಲಾರ ಹಾಲು ಒಕ್ಕೂಟದ ಈ ಒಂದು ಪಾರ್ಲರನ್ನು ಪ್ರಾರಂಭ ಮಾಡಿ ಒಕ್ಕೂಟದ ಅನೇಕ ಪದಾರ್ಥಗಳನ್ನು ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪಾರ್ಲರ್ ಇವತ್ತು ಓಪನ್ ಮಾಡಿದ್ದೀವಿ. ಮೊದಲನೇದಾಗಿ ಈ ಪಾರ್ಲರನ್ನು ನಡೆಸ್ತಾ ಇರೋರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ ಏನು ಅಂತಂದರೆ, ಗೋವಿನಿಂದ ಗ್ರಾಹಕರವರೆಗೆ ಒಳ್ಳೆಯ ಒಂದು ಸೇವೆಯನ್ನು ನೀಡ್ತಕ್ಕಂಥದ್ದೇ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ. ಹಸುವಿನ ಹಾಲನ್ನು ಮಾರಾಟ ಮಾಡೋದೊಂದೇ ಅಲ್ಲ, ಮಾರಾಟದಿಂದ ಬಂದ ಹಣವನ್ನು ರೈತನಿಗೆ ಸಕ್ರಿಯವಾಗಿ ತಲುಪಿಸುವಂಥ ಜವಾಬ್ದಾರಿ ಕೂಡ ನಮ್ಮ ಒಕ್ಕೂಟದ್ದಾಗಿರುತ್ತೆ. ಹಾಗೆಯೇ ಏನು ನಾವು ಒಕ್ಕೂಟದಲ್ಲಿ ನಾವು ಗಮನ ಕೊಡ್ತಕ್ಕಂಥದ್ದೇನು ಅಂದರೆ ಪರಿಶುದ್ಧತೆ ಮತ್ತು ಆ ಒಂದು ಪದಾರ್ಥಗಳ ಒಳ್ಳೆಯತನ, ಇವೆಲ್ಲ ಕೂಡ ಗಣನೆಗೆ ತಗೊಂಡು ನಾವು ಉತ್ಪಾದನೆಯನ್ನು ಮಾಡ್ತೀವಿ. KMF ಸಹಕಾರದಲ್ಲಿ ನಾವು ಸುಮಾರು 150ಕ್ಕಿಂತ ಜಾಸ್ತಿ ಪದಾರ್ಥಗಳನ್ನು ನಾವು ತಯಾರಿಸಿ ನಮ್ಮ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಹಿತದೃಷ್ಟಿ, ಗ್ರಾಹಕರ ಹಿತದೃಷ್ಟಿ ಕೂಡ ನಮ್ಗೆ ಭಾಳ ಮುಖ್ಯ. ಯಾಕೆಂದರೆ ಬರೀ ಹಾಲನ್ನು ಶೇಖರಣೆ ಮಾಡಿ ಮಾರಾಟ ಮಾಡೋದೇ ಒಂದೇ ಅಲ್ಲ, ಗ್ರಾಹಕರಿಗೆ ಒಳ್ಳೆ ಹಾಲನ್ನು ಕೊಡಬೇಕು, ಒಳ್ಳೆ ಪದಾರ್ಥಗಳನ್ನ ಕೊಡಬೇಕು, ಉತ್ಕೃಷ್ಟವಾದಂತಹ ಪದಾರ್ಥಗಳನ್ನ ಕೊಡಬೇಕು, ಮತ್ತು ತಾಜಾತನ ಇರಬೇಕು, ಜೊತೆಗೆ ಒಳ್ಳೆಯ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಇವುಗಳನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಪಾರ್ಲರ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ ಪೂರ್ವ ಮತ್ತು ಪಶ್ಚಿಮ ಅನ್ನೋ ಕ್ಷೇತ್ರಗಳು 2 ಕ್ಷೇತ್ರಗಳಾಗಿದ್ದರೂ ಕೂಡ ನಾವು ಯಾವುದೇ ಒಂದು ನಮ್ಮ ನಡುವೆ ಸಮನ್ವಯತೆ ಇದ್ದು ಎಲ್ಲಿ ಪಾರ್ಲರ್ ಬೇಕಾದರೂ ಕೂಡ, ಪೂರ್ವದಲ್ಲಿ ಬೇಕಾದರೂ ಕೂಡ ಸಾಮೇಗೌಡರು ಕೊಡ್ಬೋದು, ಪಶ್ಚಿಮದಲ್ಲಿ ಬೇಕಾದರೂ ಕೂಡ ನಾನು ಕೊಡ್ಬೋದು ಅನ್ನೋ ಒಂದು ಒಡಂಬಡಿಕೆ ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೀವಿ. ಅನೇಕ ಪಾರ್ಲರ್ಗಳನ್ನು ನಾವು ಗೆದ್ದ ನಂತರ ಮಾಡಿದ್ದೀವಿ. ಮುಂದೆ ಕೂಡ ಎಲ್ಲಿ ಯಾರು ಯಾವ ಪಾರ್ಲರ್ ಬೇಕು ಅಂದರೂ ಕೂಡ ಮಾಡಿಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಏನು ಪಾರ್ಲರ್ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.